ಏನ್ರಿ ಮಾತಾಡ್ತಾ ಇದ್ದೀರಾ? ಕೇಸ್ ಮುಚ್ಚಿ ಹಾಕೋದಕ್ಕೆ ನೀವು ನನ್ನ ಇಲ್ಲಿ ಕರ್ಕೊಂಬಂದ್ರ? ನೀವೆಲ್ಲ ಮನುಷ್ಯರ ನೀವು? ಅಲ್ಲ ಸರ್, ಮಣ್ಣು ತಿನ್ನೋ ಕೆಲಸ ಮಾಡಿರೋ ಮಗನ ಪರ ವಹಿಸ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವ ನಿಮಗೆ? ನಿಮಗಾದರೂ ನಿಮ್ಮ ಮಗ ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಇರುತ್ತೆ ಅಂದ್ಕೊಂಡಿದ್ದೆ. ಅಲ್ಲಿಗೆ ನಿಮಗೂ ನಿಮ್ಮ ಮಗನಿಗೂ ಒಂದೇ ಮನಸ್ಥಿತಿ ಅಂತ ಆಯ್ತಲ್ವಾ? ಅಷ್ಟಿಲ್ಲದೆ ಹೇಳ್ತಾರ ಮಕ್ಕಳು ಹೆತ್ತವರ ಪ್ರತಿರೂಪ ಅಂತ. ತಂದೆನೇ ಹೀಗಿದ್ದ ಮೇಲೆ ಇನ್ನು ಮಗನೇನು ಕೇಳೋದು? ಸೀತಮ್ಮ, ಏನು ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ನೀವು ಅವ್ನು ಮಾಡಿರೋ ತಪ್ಪನ್ನ ನಾನೇ ಹೇಳಿ ಮಾಡಿಸ್ದೇನೋ ಥರ ಮಾತಾಡ್ತಿದ್ದೀರಲ್ಲ, ಇದು ಸರಿ ಇಲ್ಲ. ಏನ್ರಿ ಸರಿ ಇರಲ್ಲ? ಮನೆ ಹಾಳು ಕೆಲಸ ಮಾಡೋನು ಒಬ್ನು, ಅದನ್ನ ಸಮರ್ಥಿಸಿ ಕೇಸ್ ಮುಚ್ಚಾಕಕ್ ನೋಡೋನು ಇನ್ನೊಬ್ನು. ನಿಮ್ ಹತ್ರ ಇನ್ ಹೇಗ್ ಮಾತಾಡಕ್ಕಾಗತ್ತೆ? ಇವ್ರಿಗೆ ದಯಾ ದಾಕ್ಷಿಣ್ಯ ಅನ್ನೋದೇ ಇಲ್ಲ. ಸ್ವಾರ್ಥಿಗಳು ಇವರು. ಕಂಡವ್ರ ಮಕ್ಕಳು ಸತ್ರು ಪರವಾಗಿಲ್ಲ, ತಮ್ಮ ಮಕ್ಕಳು ಸುಖವಾಗಿರ್ಬೇಕು ಅಂತ ಬಯಸ್ತಾರೆ. ಏನ್ ಮಾಡೋದು ಮುನಿಸ್ವಾಮಿ ಅವರೇ? ನೋಡ್ತಿದ್ದೀರಲ್ಲ ಇವ್ರ ಮನಸ್ಥಿತಿ ಹೇಗಿದೆ ಅಂತ. ಇವ್ರ ಮನಸ್ಥಿತಿ ಹೀಗಿರೋದ್ರಿಂದಾನೇ ಇವ್ರ ಮಕ್ಕಳು ಆ ಥರ ಆಡೋದು. ನಮ್ಮಪ್ಪ ನಾವೆಂಥ ಕೆಟ್ಟ ಕೆಲಸ ಮಾಡಿದ್ರು ನಮ್ಮನ್ನ ಬಿಡಿಸ್ಕೊಂಬರ್ತಾರೆ ಅನ್ನೋ ಧೈರ್ಯ ಅವ್ರಿಗೆ. ಇವ್ರು ನೋಡಿ ಹೇಗೆ ಮಾತಾಡ್ತಾರೆ. ಅವತ್ ನನ್ನ ಮಗಳ ಸ್ಥಿತಿ ನೋಡಿದಾಗ ನನಗಂತೂ ಕಳ್ಳು ಕಿತ್ತು ಬರೋ ಹಾಗಾಯ್ತು. ಆ ಕಷ್ಟ ಇವ್ರಿಗೆಲ್ಲ ಅರ್ಥ ಆಗತ್ತೆ. ಇವ್ರು ನೋಡಿ ಎಷ್ಟು ಸುಲಭದಲ್ಲಿ ಹೇಗೆ ಮಾತಾಡ್ತಾರೆ. ಎಲ್ಲದಕ್ಕೂ ಮುಖ್ಯ ಕಾರಣ ಹಣಬಲ. ಹಣ ಇದೆಯಲ್ಲ ಅನ್ನೋ ದುರಹಂಕಾರ. ನಮ್ಮ ಯಜಮಾನರ ಸ್ನೇಹಿತರಿಂದ ಇಂಥದನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ತುಂಬಾ ಥ್ಯಾಂಕ್ಸ್ ಸೀತಮ್ಮನವರೇ. ನೆಂಟರು ಅಂತ ಕೂಡ ನೋಡ್ತೀರಾ, ನ್ಯಾಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನ್ಯಾಯ ಎಲ್ಲದಕ್ಕಿಂತ ದೊಡ್ಡದು ಮುನಿಸ್ವಾಮಿ ಅವರೇ. ನೀವೇನು ಯೋಚನೆ ಮಾಡಬೇಡಿ. ನಿಮಗಾಗಿರೋ ಅನ್ಯಾಯಕ್ಕೆ ನನ್ನ ಸೊಸೆ ನ್ಯಾಯ ಕೊಡಿಸ್ತಾಳೆ. ಅವಳೇನು ಕೊಡಿಸೋದು? ನಾನೇ ಕೊಡೋದಕ್ಕೆ ಬಂದಿದ್ದೀನಲ್ಲ. ಈಗ ನೀವು ಹೇಳ್ತಿದ್ದೀರಲ್ಲ, ನ್ಯಾಯ ನೀತಿ ಧರ್ಮ ಅದ್ಯಾವುದು ಕೆಲ್ಸಕ್ಕೆ ಬರಲ್ಲ. ಈಗ ನನಗೆ ಅದು ಮುಖ್ಯನೂ ಅಲ್ಲ. ತಗೋ. ಆ ಮಂತ್ರವಾದಿ ಹೇಳಿದ ಕೆಲಸದಲ್ಲಿ ಒಂದು ಮಾಡಿದ್ದಾಯ್ತು, ಇನ್ನೊಂದು ಬಾಕಿ ಇದೆ. ಅದೊಂದು ಮಾಡಿಬಿಟ್ರೆ ಬಾಲನ್ ಜೊತೆ ಆರಾಮಾಗಿರ್ಬೋದು. ಆಮೇಲೆ ಬಾಲ ಸಂಪೂರ್ಣವಾಗಿ ನನ್ನವನಾಗ್ತಾನೆ. ಆ ರುಕ್ಕು ಬಾಲನ್ ಲೈಫ್ ಇಂದ ಎಕ್ಸಿಟ್, ನಾನ್ ಬಾಲನ್ ಲೈಫ್ಗೆ ಎಂಟ್ರಿ. ವಾವ್, ಅಂತೂ ಇಂತೂ ನನ್ನ ಕನಸು ನನ್ಸಾಗೋ ಟೈಮ್ ಬಂತು. ಇವ್ರಿಗೆ ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರ ದಾರಿಲೇ ಹೋಗಿ ಬುದ್ಧಿ ಹೇಳ್ಬೇಕು. ಇನ್ ಸ್ವಲ್ಪ ದಿನ ಅಷ್ಟೇ ಬಾಲ ಮತ್ತೆ ನನ್ನ ಹತ್ರ ಬರ್ತಾನೆ. ದಿವ್ಯಾ, ನೀನಿಲ್ದೆ ನಂಗೆ ಲೈಫೇ ಇಲ್ಲ ಅಂತಾನೆ. ಸಾರಿ ದಿವ್ಯಾ, ನಿನ್ನನ್ನು ಎಷ್ಟೊಂದು ನೋಯಿಸ್ಬಿಟ್ಟೆ ಅಲ್ವಾ? ನೀನಾಗಿ ನೀನೇ ನನ್ನ ಹತ್ರ ಬಂದರೂ ನಾನು ಅರ್ಥ ಮಾಡ್ಕೊಳ್ದೆ ನಿನ್ನನ್ನು ದೂರ ಮಾಡ್ಕೊಂಬಿಟ್ಟೆ. ನಮ್ಮ ಕೆಟ್ಟ ಕೋಪ ಈಗೋ ಕಾರಣಕ್ಕೆ ಎಷ್ಟೋ ಸಂತೋಷದ ಸಂದರ್ಭಗಳನ್ನ ದಿನಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಬಾಲ? ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ನಮಗೆ ಬೇಕಾದಷ್ಟು ಟೈಮ್ ಇದೆ. ಹಳೆದನ್ನೆಲ್ಲ ಮರೆತು ಖುಷಿಯಾಗಿರೋಣ. ಹ್ಞೂ ಬೇಬ್, ನಾವಿಬ್ರು ಹೀಗೆ ಒಂದು ಕ್ಷಣನೂ ಒಬ್ರನ್ನೊಬ್ರು ಬಿಟ್ಟಿರ್ಬಾರ್ದು, ಸಾಯೋವರೆಗೂ. ಜೀವನ ಕಟ್ಕೊಳ್ಳೋ ಟೈಮಲ್ಲಿ
ಸಾಯೋದ್ರ ಬಗ್ಗೆ ಮಾತಾಡ್ಬೇಡ. ಬಿಡ್ತು ಅನ್ನೋ. ಬಿಡ್ತು ಓಕೆನಾ? ಬಾಲ, ಇನ್ಯಾವತ್ತೂ ನೀನ್ ನನ್ನ ಬಿಟ್ಟು ಹೋಗಲ್ಲ ತಾನೆ? ಅವ್ರ ರುಕ್ಕು ಹೆಸರು ಹೇಳಲ್ಲ ತಾನೆ? ಖಂಡಿತ ಇಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ. ದಿವ್ಯಾ, ಫೋನ್ ಬರ್ತಾ ಇದೆ. ಫೋನ್ ಕನ್ಸಿಂದ ಆಚೆ ಬಾ.